ಅಧಿಕ ಬ್ಲಡ್ ಶುಗರ್ ಔಷಧಿಗಳ ಅನುಸರಣೆ. ಮಧುಮೇಹ ನಮ್ಮ ಜೀವನ ಶೈಲಿಯಲ್ಲಿ ಸೇರಿಕೊಂಡಿರುವ ವಿಕಾರಗಳಲ್ಲಿ ಒಂದು. ಅದಕ್ಕಾಗಿ ದೀರ್ಘಕಾಲದವರೆಗೆ ಔಷಧಿಗಳ ಅವಶ್ಯಕತೆ ಇರುತ್ತದೆ ಮತ್ತು ಜಾಗತಿಕವಾಗಿ ಇದರ ಹರಡುವಿಕೆ ಹೆಚ್ಚುತ್ತದೆ. ಉತ್ತಮ ಗ್ಲೈಸಿಮಿಕ್ ನಿಯಂತ್ರಣಕ್ಕೆ ಮಧುಮೇಹ ರೋಗಿಗಳಲ್ಲಿ ನಿಗದಿತ ಚಿಕಿತ್ಸೆಯನ್ನು ಅನುಸರಿಸುವುದು ಬಹಳ ಮುಖ್ಯ. ನಿಮ್ಮ ವೈದ್ಯರು ಸೂಚಿಸಿದಂತೆ ಔಷಧಿಗಳನ್ನು ನೀವು ಅನುಸರಿಸುತ್ತೀರಾ? ಬನ್ನಿ, ಹೈ ಬ್ಲಡ್ ಶುಗರ್ ಮಾಡ್ಯೂಲ್ ಹೊಂದಿರುವ ಜನರಿಗೆ ಔಷಧಿಗಳ ಅನುಸರಣೆಯ ಮಹತ್ವವನ್ನು ಅನ್ವೇಷಿಸೋಣ. ಬನ್ನಿ, ಮಾಯಾ, ರಾಯ್ ಮತ್ತು ಮೋಹನ್ ಅವರನ್ನು ಭೇಟಿ ಮಾಡಿ. ಮಾಯಾ ಗರ್ಭಾವಸ್ಥೆಯಲ್ಲಿಯ ಮಧುಮೇಹವನ್ನು ಹೊಂದಿದ್ದಾರೆ. ಶ್ರೀ ರಾಯ್ ಅವರು 10 ವರ್ಷಗಳ ಕಾಲ ಕೆಲವು ಹೃದಯದ ತೊಂದರೆಗಳೊಂದಿಗೆ ಮಧುಮೇಹ ಹೊಂದಿದ್ದಾರೆ ಮತ್ತು ಮೋಹನ್ ಅವರಲ್ಲಿ ಇತ್ತೀಚೆಗೆ ಮಧುಮೇಹದ ಬ್ಲಡ್ ಶುಗರ್ ಮಟ್ಟ ಕಂಡುಬಂದಿದೆ. ಅವರೆಲ್ಲರೂ ಒಂದು ರೀತಿಯ ಔಷಧಿಗಳನ್ನು ತೆಗೆದುಕೊಳ್ಳಬಹುದು ಎಂದು ನೀವು ಭಾವಿಸುತ್ತೀರಾ? ಒಂದು ಗಾತ್ರವು ಅಂದರೆ ಆಹಾರವು ಎಲ್ಲರಿಗೂ ಹೊಂದಿಕೆಯಾಗೋದಿಲ್ಲ. ಮಧುಮೇಹ ಚಿಕಿತ್ಸೆಯು ವಿಭಿನ್ನ ರೋಗಿಗಳಿಗೆ ಭಿನ್ನವಾಗಿರುತ್ತದೆ. ಮಧುಮೇಹದ ಅವಧಿ, HbA1c ಮಟ್ಟಗಳು ಮತ್ತು ಇತರ ಪಡೆಯುವ ವೈದ್ಯಕೀಯ ಪರಿಸ್ಥಿತಿಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಪ್ರತಿ ಮಧುಮೇಹ ವ್ಯಕ್ತಿಯ ಔಷಧಿಗಳು ಮತ್ತು ಡೋಸೇಜ್ ವಿಭಿನ್ನವಾಗಿರಬಹುದು. ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಮತ್ತು ನಿಮಗೆ ಉತ್ತಮ ರಕ್ತದಲ್ಲಿನ ಶುಗರ್ ಅನ್ನು ನಿಯಂತ್ರಣದಲ್ಲಿ ಇಡುವ ಬ್ರ್ಯಾಂಡ್ನ ಪ್ರಿಸ್ಕ್ರಿಪ್ಷನ್ ಪಡೆಯಿರಿ. ರಕ್ತದಲ್ಲಿನ ನಿಯಂತ್ರಣ ಮತ್ತು ಸಂಬಂಧಿತ ತೊಂದರೆಗಳನ್ನು ತಡೆಗಟ್ಟಲು ಮಧುಮೇಹ ಚಿಕಿತ್ಸೆಯನ್ನು ನಿಯಮಿತವಾಗಿ ಮತ್ತು ಸರಿಯಾಗಿ ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಒಮ್ಮೆ ರಕ್ತದಲ್ಲಿನ ಶುಗರ್ ಸಾಮಾನ್ಯ ಸ್ಥಿತಿಗೆ ಬಂದರೆ ವ್ಯಕ್ತಿಯು ರಕ್ತದಲ್ಲಿನ ಶುಗರ್ನ ಔಷಧಿಯ ಪ್ರಮಾಣವನ್ನು ಬದಲಾಯಿಸದೆ ಮುಂದುವರಿಸಬೇಕು. ಪ್ರಮಾಣವನ್ನು ಕಡಿಮೆ ಮಾಡುವುದರಿಂದ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮತ್ತು ತೊಂದರೆಗಳ ಅಪಾಯ ಹೆಚ್ಚಾಗುತ್ತೆ. ನಿಮ್ಮ ವೈದ್ಯರ ಮಾರ್ಗದರ್ಶನವಿಲ್ಲದೆ ನೀವು ಎಂದಿಗೂ ನಿಮ್ಮ ಚಿಕಿತ್ಸೆಯನ್ನು ಬದಲಾಯಿಸಬಾರದು. ಮಧುಮೇಹದಿಂದ ಬಳಲುತ್ತಿರುವ ಪ್ರತಿಯೊಬ್ಬ ರೋಗಿಗೆ ಇನ್ಸುಲಿನ್ ಅಗತ್ಯವಿಲ್ಲ. ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಅನಿಯಂತ್ರಿತವಾಗಿದ್ರೆ ನೀವು ಮೌಖಿಕ ಮಧುಮೇಹ ಔಷಧಿಗಳೊಂದಿಗೆ ಇನ್ಸುಲಿನ್ ತೆಗೆದುಕೊಳ್ಳಬಹುದು. ಆದರೆ ನೆನಪಿರ್ಲಿ, ಇನ್ಸುಲಿನ್ ತಗೊಳ್ಳುವಾಗ ದೇಹದ ತೂಕ ಹೆಚ್ಚಾಗುವ ಸಾಧ್ಯತೆ ಇದೆ. ಅಲ್ಲದೆ ರಕ್ತದಲ್ಲಿನ ಸಕ್ಕರೆ 70 ಮಿಲಿಗ್ರಾಂ ಪ್ರತಿ ಡೆಸಿಲೀಟರ್ ಕಡಿಮೆಯಾಗುವ ಸಾಧ್ಯತೆ ಇದೆ. ನಿಮ್ಮ ಶುಗರ್ ಅನಿಯಂತ್ರಿತವಾದಾಗ ನೀವು ಏನು ಮಾಡುತ್ತೀರಿ? ಹೌದು, ದಯವಿಟ್ಟು ನಿಮ್ಮ ವೈದ್ಯರನ್ನು ಭೇಟಿ ಮಾಡಿ. ನಿಮ್ಮ ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಮಧುಮೇಹ ಔಷಧಿಗಳನ್ನು ನಿಲ್ಲಿಸಬೇಡಿ. ಚಿಕಿತ್ಸೆಯನ್ನು ಪ್ರಾರಂಭಿಸಿದ ನಂತರ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಇನ್ನೂ ಹೆಚ್ಚಿದ್ರೆ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಮತ್ತು ಶಿಫಾರಸು ಮಾಡಿದಂತೆ ಔಷಧಿಗಳನ್ನು ತಗೊಳ್ಳಿ. ಕೆಲವೊಮ್ಮೆ ಅಧಿಕ ರಕ್ತದ ಸಕ್ಕರೆಗೆ ಔಷಧಿಗಳು ತಲೆ ಸುತ್ತುವಿಕೆ ಅಥವಾ ತಲೆ ತಿರುಗುವಿಕೆ, ತಲೆನೋವು, ವೇಗವಾಗಿ ಹೃದಯ ಬಡಿತ ಅಥವಾ ಬೆವರುವಿಕೆಗೆ ಕಾರಣವಾಗಬಹುದು. ನೀವು ಅಂತಹ ರೋಗಲಕ್ಷಣಗಳನ್ನು ಗಮನಿಸಿದರೆ ವೈದ್ಯಕೀಯ ಸಲಹೆ ಮತ್ತು ಪರ್ಯಾಯ ಔಷಧಿಗಳನ್ನು ಪಡೆಯಿರಿ. ನಿಮ್ಮ ಡೋಸೇಜ್ ಅನ್ನು ನೀವು ಆಗಾಗ್ಗೆ ತಪ್ಪಿಸಿಕೊಳ್ಳುತ್ತೀರಾ? ಭಯಪಡಬೇಡಿ. ಮುಂದಿನ ಡೋಸ್ಗೆ ಸಮಯವಿಲ್ಲದಿದ್ರೆ ನಿಮಗೆ ನೆನಪಾದ ತಕ್ಷಣ ಅದನ್ನು ತಗೊಳ್ಳಿ. ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ ಮತ್ತು ಅದಕ್ಕೆ ಸಂಬಂಧಿತ ತೊಂದರೆಗಳನ್ನು ತಡೆಗಟ್ಟಲು ಮಧುಮೇಹ ಚಿಕಿತ್ಸೆಯನ್ನು ನಿಯಮಿತವಾಗಿ ಮತ್ತು ಸರಿಯಾಗಿ ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಔಷಧಿಗಳನ್ನು ಅನುಸರಿಸುವ ಮೂಲಕ ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸುವ ಮೂಲಕ ನೀವು ಶಾಶ್ವತವಾಗಿ ಸಾಮಾನ್ಯ ಜೀವನವನ್ನು ಆನಂದಿಸಬಹುದು. ಬೀಟ್ ಡಯಾಬಿಟಿಸ್ ವಿನ್ ಲೈಫ್ USV ವತಿಯಿಂದ ಸಾರ್ವಜನಿಕ ಜಾಗೃತಿ ಉಪಕ್ರಮ.